ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ಸರ್ ಅಲ್ಲೇನ ಕಟ್ತಾ ಇವಾಗ ಕಟ್ತಾ ನೋಡಿ ಸರ್, ತಿದ್ದುಪಡಿ ಯಾವ್ದಾಗಿದೆ ಅದೆಲ್ಲ ಇದಾಗಿದೆ ಅಂತ ಇಂದು ಮುಂದೆ ತಂದೆ ತಾಯಿಯವರ ಇದಾಗಿದೆ, ಮುಂದೆ ಸರ್ ಕ್ಲಿಯರ್ ಆಗಿ ಅವರ ಅರ್ಜಿನೂ ಇರ್ತದಲ್ಲ ಸ್ವಲ್ಪ ಅದಕ್ಕೆ ನಿಧಾನದ ಪರವಾಗಿಲ್ಲ, ಆ ಥರ ಬೇಡ, ತೊಂದರೆ ಇಲ್ಲ. ನಮ್ಮಗಾಗಬೇಕು, ತಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಸ್ಟೇಜ್ ಹೋಗ್ತಾರೆ. ಸೊ ಮಾಡೋಣ, ಇನ್ನು ಆ ಥರ ಇಲ್ವಲ್ಲ, ಇನ್ನು ಮನ್ಸು ಮಾಡಿದ್ರೆ ಒಂದು ವರ್ಷ ಕ್ಲಿಯರ್ ಮಾಡ್ಬೋದು ಇದೆ. ಸೊ ಒಂದು ಮತ್ತೆ ಮಾಡಿದ್ರೆ ಇದಾಗಲ್ಲ ಬೇಡ. ಇಲಾಖೆ ಅಧಿಕಾರಿಗಳು ಯಾರೋ ಒಬ್ಬರು ಮಾಡೋದ್ರಿಂದ ಎಲ್ಲ ಅಧಿಕಾರಿಗಳು ಬಳಕೆ ಮಾಡೋದು ಕಮಿಟಿ ಹೊಸದಾಗಿ 53ನಲ್ಲಿ 2230 ಅಪ್ಲಿಕೇಶನ್ ಇದೆ. 57ನಲ್ಲಿ 14,439 ಇದೆ. ಈ 53 ಕಷ್ಟ ಹೋಗೋದಿಲ್ಲ, ಲ್ಯಾಪ್ ಓವರ್ಲ್ಯಾಪ್ ಆಗೋದು ಬೇಡ. 53 ತಗೋತೀವಿ. 2022 ಇವತ್ತು ನಾನು BIS ಮತ್ತು ಸರ್ವೇಯರು ಫಾರೆಸ್ಟ್ನವರು ಎಲ್ಲರೂ ತಂದಿದ್ದೀನಿ. ಸೊ ಈಗ ಹೊಸ ಆ್ಯಪ್ ಬಂದಿದೆ. ಏನಾಗುತ್ತೆ, ಸರ್ವೆ ಮಾಡೋದಿಲ್ಲ, ಸ್ಕೆಚ್ ಮಾಡೋದಿಲ್ಲ, ಕಳೆದ ಸರ್ಕಾರದ ಅವಧಿನಲ್ಲಿ ಮಂಜೂರಾಗಬೇಕು ಅವೆಲ್ಲ ಸ್ವಲ್ಪ ಅಕ್ರಮವಾಗಿ ಶುರುವಾಗದಂತೆ ಎನ್ಕ್ವೈರಿ ಕಂಡಕ್ಟ್ ಆಗಬೇಕು. ಎನ್ಕ್ವೈರಿನಲ್ಲಿ ರೆವಿನ್ಯೂ ದಾಖಲೆಗಳು ಅಂದರೆ ನಿಮಗೆ ಗೊತ್ತಿರುತ್ತೆ. ಈಗ ಈ ಥರ ಆಗಿದ್ರೆ ಈಸಿ ನಮಗೆ ಆಗೋದೇ ಇಲ್ಲ. ಈಗ ಮಿಸ್ಟೇಕೇ ಆಗಲ್ಲ. ಈಗ ನೋಡಿ, ನಮ್ಮಲ್ಲಿ FID ಅಂತ ಹೇಳಿ ಒಂದು ಆಗುತ್ತೆ. ನಮ್ಮ ಜಿಲ್ಲೆನಲ್ಲೂ ಸ್ವಲ್ಪ ಹೆಚ್ಚು ಬೆಳವಣಿಗೆ ಆಗಿದೆ ಅಂತೇಳಿ ಅಪಾಯಿಂಟ್ಮೆಂಟ್ ಮಾಡಿ ಒಬ್ಬ ಅಧಿಕಾರಿ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತೆ ಏನೇನೋ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ನಾವು ದಾಖಲೆಗಳು ಬಂದಾಗ ಸರ್ಕಾರಕ್ಕೆ ಅದನ್ನು ಮಾಡ್ತೀವಿ. ಸ್ವಲ್ಪ ಲೇಟ್ ಆದ್ರೂ ಅವ್ರು ಕಾನೂನುಬದ್ಧ ಮಾಡ್ಕೊಳ್ಬೇಕಂದ್ರಿಂದ ಸ್ವಲ್ಪ ಸರ್, ಕುರಿ ಕಾಯೋದಕ್ಕೆ ತೋಳ ಬಿಟ್ಟಾಗೆ ನಿಮ್ಮ AC ಅವರೇ ಇಲ್ಲಿ ಇಂದಿನ ಬಗರ್ಕು ತಗೊಳ್ಳಿ ಚಿಟ್ಟಿ ತಗೊಳ್ಳಿ ಕೊಟ್ಟಿದ್ದಾರೆ. ಈಗ ಅವ್ರನ್ನ ಇಲ್ಲಿಯೇ AC ಆಗಿ ಇಟ್ಕೊಂಡಿದ್ದೀರಿ. ಎಲ್ಲ IAS, IPS, ತಹಶೀಲ್ದಾರ್ಗಳು, ಗೌರ್ಮೆಂಟ್ ಎಂಪ್ಲಾಯೀಸು ಸರ್ವಿಸ್ ಇರ್ತಾರೆ. ಯಾರು ಸರ್ಕಾರ ನಡೆಸುವಂಥ ಎಲ್ಲ ಕರೆಕ್ಟಾಗಿ ನಡೆಸಿದ್ದಾರೆ. ಸೊ ಅವ್ರ ಹತ್ರನೇ ಸಿಗೋಬೇಕು. ಈಗ ಇದೇ AC ಹಿಂದೆ ಮಾಡಬಾರ್ದು ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರ. ಅದೇ AC ಸರ್ವರು ಕೆಲಸ ಮಾಡಿಸ್ತೀವಿ. ಸೊ ಅವ್ರ ಮೇಲೆ ಕ್ರಮ ತೆಗೆದು ಇಲ್ಲಿಂದ ಓದಿ ಇನ್ನೊಂದು ಕಡೆ AC ಆಗಿರ್ತಾರೆ, ಇನ್ನೊಂದು ಕಡೆ ಹೋಗಿ ಅವ್ರ ಕೆಳಗಡೆ ತನಿಖೆಗೆ ಆಗುತ್ತೆ ಸರ್ ಅಂತ ಎಲ್ಲ ಅವ್ರ ಮೇಲೆ ಕ್ರಮ ಬಂದರೂ ಅವ್ರ ಮೇಲೆ ಕ್ರಮ ತಗೊಳ್ಳೋದು. ಇದರಲ್ಲೇನು ಮುಲಾಜಿಲ್ಲ. ಯಾರು ಬೇಕಾದ್ರೂ ಆ ಹಗರಣಕ್ಕೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರೂ ಕ್ರಮ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.